ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಸ್ವೀಟ್ ರೆಸಿಪಿ ಮಾಡ್ತಾಯಿದ್ದೀನಿ. ನಾನು ಹಲಸಿನಕಾಯಿ ಸಿಹಿ ಕಡುಬು ಅದನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಹಲಸಿನ ಹಣ್ಣನ್ನು ಚೆನ್ನಾಗಿ ಹಣ್ಣಾಗಿರುವ ಹಣ್ಣು ಈ ಥರ ಬೀಜ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಹೋಳು ಕಾಯಿ, ತುಪ್ಪ, ಆಮೇಲಿಂದ ಅಕ್ಕಿ ತರಿ, ಬೆಲ್ಲದ ಪುಡಿ, ಆಮೇಲೆ ಬಾಳೆ ಎಲೆ ಇಷ್ಟು ಬೇಕಾಗುತ್ತೆ. ನಾನಿಲ್ಲಿ ತಗೊಂಡಿರುವ ಹಲಸಿನ ಹಣ್ಣು ಸ್ವಲ್ಪನೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಥರ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ, ಒಮ್ಮೆಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ಇದಕ್ಕೆ ನೀರು ಆ್ಯಡ್ ಮಾಡೋಂಗಿಲ್ಲ. ಹೀಗೆ ತಗೊಂಡಿರುವಂಥ ಹಲಸಿನ ಹಣ್ಣನ್ನು ಈ ಥರ ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಏಲಕ್ಕಿ ಪುಡಿ, ಆಮೇಲಿಂದ ತಗೊಂಡಿರುವಂಥ ತೆಂಗಿನಕಾಯಿ ಚೂರು ಅದನ್ನ ಕ್ಲೀನಾಗಿ ಪೀಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಆಮೇಲೆ ನಾನಿಲ್ಲಿ ಬೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಸಕ್ಕರೆ ಆ್ಯಡ್ ಮಾಡ್ಕೋಬೋದು, ನಿಮ್ಮ ಸ್ವೀಟಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು. ಆಮೇಲಿಂದ ತಗೊಂಡಿರುವಂಥ ಅಕ್ಕಿ ತರಿನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಕುಟ್ಟು ಪೌಡ್ರು ಬಳಸಿ ಇಲ್ಲಿ ಮಾಡ್ತಾ ಇರುವಂಥದ್ದು. ನಿಮ್ಮ ಮನೇಲಿ ಅಕ್ಕಿ ತರಿ ಇದ್ದರೆ ಅದೇ ಸಾಕಾಗುತ್ತೆ. ಆಮೇಲಿಂದ ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ತರಿ ನೋಡ್ಕೊಂಡು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲಿಂದ ತಗೊಂಡಿರುವಂಥ ತುಪ್ಪ, ಈ ಬಾಟಲ್ ತುಪ್ಪ ಪೂರ್ತಿ ಸೇರಿಸ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಥರ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನ ಅಕ್ಕಿ ತರಿ ಇದರಲ್ಲಿ ಕ್ಲೀನಾಗಿ ನೆನಿಬೇಕು ಹಲಸಿನ ಹಣ್ಣಲ್ಲಿ. ಅದಕ್ಕೆ ಇದನ್ನ ಕ್ಲೀನಾಗಿ ಈ ಥರ ಮುಚ್ಚಿಟ್ಬಿಡೋಣ. ಇದು ಸ್ವಲ್ಪ ಚೆನ್ನಾಗಿ ಅಕ್ಕಿ ತರಿ ಅದರಲ್ಲಿ ಉಣಿಲಿ. ಅಲ್ಲಿಗಂಟ ತಗೊಂಡಿರುವಂಥ ಬಾಳೆ ಎಲೆನ ಕ್ಲೀನಾಗಿ ತೊಳ್ಕೊಂಡು ಒರೆಸ್ಕೊಂಡಿದ್ದೀನಿ. ಒರೆಸ್ಕೊಂಡು ಈ ಥರ ಸ್ಟೌವಲ್ಲಿ ಇದನ್ನ ಬಾಡಿಸ್ಕೊಳ್ತಾ ಇದ್ದೀನಿ. ಈ ಥರ ಬಾಡಿಸೋದ್ರಿಂದ ನಾವು ಆ ಬ್ಯಾಟರ್ನ ಈ ಬಾಳೆ ಎಲೆಯಲ್ಲಿ ಹಾಕಿ ಫೋಲ್ಡ್ ಮಾಡುವಾಗ ಕಟ್ಟಾಗೋದಿಲ್ಲ. ಬಾಳೆ ಎಲೆ ಕ್ಲೀನಾಗಿ ಫೋಲ್ಡ್ ಆಗುತ್ತೆ. ಅದಕ್ಕೋಸ್ಕರ ಬಾಳೆ ಎಲೆನ ಈ ಥರ ಬಾಡಿಸ್ಕೊಳ್ತಾ ಇದ್ದೀನಿ. ಈ ಥರ ತಗೊಂಡಿರುವಂಥ ಬಾಳೆ ಎಲೆ ಎಲ್ಲ ಬಾಡಿಸ್ಕೊಳ್ತೀನಿ ನಾನು. ಬಾಡಿಸ್ಕೊಂಡಿದ್ದಾದ್ಮೇಲಿಂದ ನಾವು ರೆಡಿ ಮಾಡಿಟ್ಟಿರುವಂಥ ಬ್ಯಾಟರ್ ಕೂಡ ಇಲ್ಲಿ ಅಕ್ಕಿ ತರಿ ಕ್ಲೀನಾಗಿ ಹಲಸಿನ ಹಣ್ಣಿನ ಪೇಸ್ಟಲ್ಲಿ ಮಿಕ್ಸ್ ಆಗಿದೆ. ಅದನ್ನು ನಾವು ಈ ಥರ ಬಾಳೆ ಎಲೆಯಲ್ಲಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಅಷ್ಟರೊಳಗೆ ನಾವು ಏನು ಮಾಡ್ಕೋಬೇಕು ಅಂದರೆ ಒಂದು ಇಡ್ಲಿ ಪಾತ್ರೆಗೆ ನೀರು ಹಾಕಿ ಇಟ್ಕೋಬೇಕು. ಯಾಕಂದರೆ ನಾವು ಇದನ್ನ ಹಬೇಲಿ ಬೇಯಿಸೋದಲ್ವ, ಅದಕ್ಕೋಸ್ಕರ ಇಡ್ಲಿ ಪಾತ್ರೆಗೆ ನೀರು ಹಾಕ್ಕೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಬಾಳೆ ಎಲೆಯಲ್ಲಿ ಒಂದು ಸ್ವಲ್ಪ ಬ್ಯಾಟರ್ ಹಾಕ್ಕೊಂಡು ಫೋಲ್ಡ್ ಮಾಡಿಕೊಂಡು ನಾವು ಇಡ್ಲಿ ಪಾತ್ರೆ ಒಳಗೆ ಇಟ್ಕೊಳ್ಳೋಣ. ನಾನು ತಗೊಂಡಿರುವಂಥ ಬ್ಯಾಟರ್ನ ಎಲ್ಲ ಈ ಥರ ಕ್ಲೀನಾಗಿ ಬಾಳೆ ಎಲೆಯಲ್ಲಿ ಫೋಲ್ಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ಈಸಿಯಾಗಿ ಕೂತ್ಕೊಳ್ಳುತ್ತೆ, ಏನು ಕಷ್ಟ ಆಗೋಲ್ಲ. ಯಾಕಂದರೆ ಬಾಳೆ ಎಲೆನ ಕ್ಲೀನಾಗಿ ಬಾಡಿಸ್ಕೊಂಡಿರ್ತೀವಲ್ವ, ಅದಕ್ಕೋಸ್ಕರ ಈಸಿ ಆಗುತ್ತೆ. ನಾನಿಲ್ಲಿ ತಗೊಂಡಿರುವಂಥ ಎಲ್ಲವನ್ನು ಈ ಥರ ಮಾಡಿ ಇಡ್ಲಿ ಪಾತ್ರೆ ಒಳಗೆ ಹಾಕ್ಕೊಂಡು ಒಂದು 30 ನಿಮಿಷ ಗಂಟೆಗಳ ಕಾಲ ಇದನ್ನ ಬೇಯಿಸ್ತೀನಿ. ನೋಡಿ, 30 ನಿಮಿಷ ಆದಮೇಲಿಂದ ಯಾವ ಥರ ಇದಾಗಿದೆ ಅಂತ. ಬೇಯ್ತಾ ಇರುವಾಗಲೇ ಒಳ್ಳೆ ಸ್ಮೆಲ್ ಅರೋಮಾ ಬರ್ತಾಯಿತ್ತು, ನೋಡ್ತಾ ಇರ್ಬೋದು. ಇದು ತಣ್ಣಗಾದ್ಮೇಲೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಇದು. ಹಾಗೆ ಮಾಡಿದ್ದೆ ನಾನು, ತುಂಬ ಚೆನ್ನಾಗಿ ಬಂದಿತ್ತು. ಫ್ರೆಂಡ್ಸ್, ನೀವು ಒಂದ್ಸಲ ಈ ಸ್ವೀಟ್ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ನನಗೆ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಾಟಾ, ಬಾಯ್.